ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಇವತ್ತಿನ ಈ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಕೂಡ ನಿಮ್ಮ ವಾಕ್ಯದಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ದೇವರಿಗೆ ವಿರುದ್ಧವಾಗಿ ನಡೆದರೆ ಶಿಕ್ಷೆ ಭಾಗ 2. ಅಂದರೆ ದೇವರ ವಾಕ್ಯವನ್ನು ತಿಳಿದು ಮತ್ತೆ ನಾವು ವಿರುದ್ಧವಾದರೆ ಶಿಕ್ಷೆ ಅಂದರೆ ಭಾಗ 2ನೇ ಭಾಗವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ 15ರವರೆಗೆ ನೋಡುವಾಗ ಅಲ್ಲಿ ಒಂದು ಸ್ತ್ರೀ ಮಿರಿಯಾಮಳು, ಅವಳಿಗೆ ತೊಣ್ಣು ಹತ್ತಿತು ಎಂಬುದಾಗಿ ನಾವು ಓದುತ್ತೇವೆ. ಇದು ಯಾಕಪ್ಪ ಹೀಗೆ ಆಯಿತು ಅಂದರೆ, ದೇವರನ್ನು ಅರಿತು ದೇವರ ಸೇವಕರನ್ನು ಅಂದರೆ ದೇವರಿಂದ ಆಯ್ಕೆಯಾದವರನ್ನು ಕೂಡ ಅರಿತುಕೊಂಡು ಈ ಸ್ತ್ರೀ ಮೋಶೆ ಮತ್ತು ಆರೋನನ ವಿರುದ್ಧ ಗುಣಗುಟ್ಟಿದಳು. ಅದು ದೇವರಿಗೆ ಬೇಸರವಾಯಿತು. ಮೈಯಲ್ಲಿ ತೊಣ್ಣು ಅಂದರೆ ಅಲ್ಲೆಲ್ಲಿ ಬಿಳಿ 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 ಚರ್ಮ ಬಿಳಿ ಬಿಳಿ, ಅದು ಬಹಳ ಒಂದು ದೊಡ್ಡ ಶಿಕ್ಷೆ ಅವರಿಗೆ. ಮತ್ತು ಕಡೆಗೆ ಮೈ ಥರ ಒಂಥರ ಅಸಹ್ಯ. ಸರಿಯಾಗಿ ಕಣ್ಣು ಹತ್ರ ಎಲ್ಲ ಬಂದರೆ ಕಣ್ಣು ಕೂಡ ಕಾಣೋಕ್ಕಾಗೋದಿಲ್ಲ, ಕಾಣೋದು ಕೂಡ ಕಷ್ಟ, ಬಿಸಿಲು ನೋಡೋದು ಕಷ್ಟ ಅವರಿಗೆ. ಇತರರು ಅಸಹ್ಯ ಪಡ್ತಾ ಇದ್ದಾರೆ, ಬಿಸಿಲು ತಡ್ಕೊಳ್ಳೋಕ್ಕೂ ಕೂಡ ಆಗುವುದಿಲ್ಲ ಅಂತ ಒಂದು ಶಿಕ್ಷೆ ಬಂತು. ಕಾರಣ ದೇವರ ಮಾತಿಗೆ ವಿರುದ್ಧವಾಗಿ ದೇವರಿಂದ ಆಯ್ಕೆಗೊಂಡಂಥ ಆರೋನನ ಮತ್ತು ಮೋಶೆ ಮತ್ತು ಆರೋನರ ವಿರುದ್ಧ ಗುಣಗುಟ್ಟಿದಳು. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡಂಥ ಸೇವಕರನ್ನು ಅರಿತುಕೊಂಡ ಮೇಲೆ ಒಂದು ವೇಳೆ ಅವರ ವಿರುದ್ಧ ನಾನಾ ರೀತಿ ಗುಣಗುಟ್ಟಿದರೆ, ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೆ ಅಂಥವರಿಗೂ ಕೂಡ ಶಿಕ್ಷೆ ಬರುತ್ತದೆ ಎಂಬುದಾಗಿ ಇದರ ವಾಕ್ಯದ ಅರ್ಥ. ಇದು ನನ್ನ ಜೀವಿತದಲ್ಲಿ ನೆರವೇರ ಹೋಗಿದೆ. ಅನೇಕ ಕಣ್ಣಲ್ಲಿ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಈಗಲೂ ಕೇಳ್ತಲೇ ಇದ್ದೇನೆ. ಆದ ಕಾರಣ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ ಮಹಿಳೆ, ಅವಳಿಗೆ ಶಿಕ್ಷೆ ಬಂತು. ಹಾಗೆ ವಿರುದ್ಧವಾಗಿ ನಡೆದಾಗ ಈ ರೀತಿಯ ಶಿಕ್ಷೆಯನ್ನು ಕೂಡ ಇವತ್ತು ಅನೇಕ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ನಾನಾ ಥರದಲ್ಲಿ 10 ಆಜ್ಞೆಗಳಿಗೆ ವಿರುದ್ಧವಾಗಿ ಅದರಲ್ಲಿ ಲೋಕದ ವಿಷಯದಲ್ಲಿ ಹೋದಾಗ ಶಿಕ್ಷೆಯನ್ನು ಅನುಭವಿಸ್ತಾ ಬೇಕಾಗ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 16ರಿಂದ 38. ಅರಣ್ಯಕಾಂಡ 14ನೇ ಅಧ್ಯಾಯ 16ರಿಂದ 38ರವರೆಗೆ ಓದುವಾಗ ದೇವರ ನಾಮಕ್ಕೆ ಸ್ತೋತ್ರ. ಘೋರ ವ್ಯಾಧಿಯಿಂದ ಸತ್ತರು ಎಂಬುದಾಗಿ 33ರಿಂದ 35ರವರೆಗೆ ನೋಡುವ. ಈ ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸರಾಗಿ 40 ವರ್ಷ ಅರಣ್ಯವಾಸಿಗಳಾಗಿರಬೇಕು. ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮನಾಗಿ ದಿನವೊಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸರಾಗಿ ನಾನು ಕೈಬಿಟ್ಟವರ ಗತಿ ಎಂಥದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ದುಷ್ಟ ಸಮೂಹದೆಲ್ಲರಿಗೆ ಈ ಮಾತಿನ ಮೇರೆಗೆ ಮಾಡುತ್ತೇನೆ. ಈ ಅರಣ್ಯದಲ್ಲಿ ಇವರೆಲ್ಲರೂ ಸಾಯಬೇಕು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದರೆ ದೇವರ ಮಾತನ್ನು ಕೇಳದಿದ್ದಾಗ, ಮೋಶೆಯ ಮಾತನ್ನು ಕೇಳದಿದ್ದಾಗ, ಐಗುಪ್ತ ದೇಶವನ್ನು ಬಿಡಿಸಿಕೊಂಡು ಬಂದಾಗ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ಅವರು ದಾಟಿಸಿ ಕಡೆ ನಡೆಸಿದ ಮೇಲೆ ಕಾನಾನ್ ದೇಶಕ್ಕೆ ಅಬ್ರಹಾಮನಿಗೆ ಮಾಡಿದ ವಾಗ್ದಾನದಂತೆ ನಿನ್ನ ಸಂತತಿಯನ್ನು ಹಾಲು ಜೇನು ಹರಿಯುವ ನಾಡಿಗೆ ನಾನು ಸೇರಿಸ್ತೇನೆ ಅಂತ ವಾಗ್ದಾನ ಮಾಡಿದರು. ಹಾಗೆ ಇಸ್ರೇಲರನ್ನು ಪ್ರೀತಿಯಿಂದ ನಡೆಸಿಕೊಂಡು ಬಂದಾಗ, ಸಮುದ್ರವನ್ನು ದಾಟಿಸಿದಾಗ, ವಿರೋಧಿಗಳವರಲ್ಲಿ ಮುಚ್ಚಿದಾಗ, ಆ ಸಮುದ್ರದಿಂದ ಕಾನಾನ್ ದೇಶಕ್ಕೆ ಹೋಗಲಿಕ್ಕೆ ಬರೀ 40 ದಿವಸ ಬೇಕಾಗಿದ್ದು. ಆದರೆ ದೇವರ ಮಾತನ್ನು ಕೇಳದೆ ವಿರುದ್ಧವಾಗಿ ವಿಗ್ರಹಾರಾಧನೆಗೂ ಸೈತಾನ ಕಾರ್ಯಗಳಿಗೂ ಲೋಕದ ಕಾರ್ಯಗಳಿಗೂ ಹೋದಾಗ ಅವರನ್ನು 40 ದಿವಸದ ಬದಲು 1 ದಿವಸಕ್ಕೆ 1 ವರ್ಷದಂತೆ 40 ವರ್ಷ ಅವರನ್ನು ದಂಡಿಸಿದರು.
ಹಬ್ಬಬ್ಬದ ಎಂಥ ಶಿಕ್ಷೆಯಾಗಿರುವುದು. 1 ದಿವಸಕ್ಕೆ 1 ವರ್ಷ, 40 ದಿವಸಕ್ಕೆ 40 ವರ್ಷ ಅವರನ್ನು ದಂಡಿಸಿದ್ದು. ಅದು ಮಾತ್ರವಲ್ಲ, ನಿಮ್ಮ ಈ ಪಾಪದ ಫಲವನ್ನು ನಿಮ್ಮ ಮಕ್ಕಳು ಕೂಡ ಅನುಭವಿಸಬೇಕು. ತಂದೆ ತಾಯಿ ಹಿರಿಯರು ಮಾಡಿದಂಥ ಪಾಪಗಳಿಗಾಗಿ ಈ ಚಿಕ್ಕ ಮಕ್ಕಳು ಕೂಡ, ಅವರ ಮಕ್ಕಳು ಕೂಡ ಏನಾಯಿತು, ಇವರೊಂದಿಗೆ 40 ವರ್ಷ ಕಾಡಿನಲ್ಲಿ ಅಲೆದಾಡಬೇಕಾಯಿತು. ನನ್ನ ಸಹೋದರ ಸಹೋದರಿಯರೇ, ಹಾಗೆ ಇವತ್ತು ನಾವು ಕೂಡ ದೇವರು ದರ್ಶನ ಕೊಟ್ಟ ಮೇಲೆ, ನಮ್ಮನ್ನು ನಡೆಸ್ತಾ ಇರುವಾಗ ಒಂದು ವೇಳೆ ದೇವರ ಮಾತಿಗೆ ನಾವು ಕೂಡ ಕಿವಿ ಕೊಡದೆ ಹೋದರೆ, ನಾವು ಕೂಡ ಇದೇ ಒಂದು ತಪ್ಪು ಮಾಡಿದರೆ, 1 ದಿವಸ ಮಾಡಿದರೆ ಎಷ್ಟು ವರ್ಷ ಇದರ ಪಾಪನ ಅನುಭವಿಸಬೇಕು. ಅದು ಮಾತ್ರವಲ್ಲ, ತಂದೆ ತಾಯಿಗಳಾದ ನಾವು ಮಾಡಿದಂಥ ಪಾಪ ಕೂಡ ಅದೇ ಶಿಕ್ಷೆ ಮಕ್ಕಳು ಕೂಡ ಅನುಭವಿಸಬೇಕಾಗ್ತದೆ. ಕಾರಣ ನಮ್ಮ ಪಾಪಗಳು, ಇಲ್ಲಿ ಇಸ್ರೇಲರು ಮಾಡಿದ ಪಾಪಗಳು, ಅವ್ರ ಜೊತೆಯಲ್ಲಿ ಮಕ್ಕಳು 40 ವರ್ಷ ಅನುಭವಿಸಿದರು. ಅದೇ ರೀತಿ ಪಾಪ ಕೂಡ ನಮಗೂ ನಮ್ಮ ಮಕ್ಕಳಿಗೂ ಕೂಡ ಆಗ ನಮ್ಮಿಂದಲೇ ಬಹಳ ಕಷ್ಟ, ಸಂಕಟ, ದುಃಖ ಬರುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಕೊನೆಗೆ 35ನೇ ವಚನದಲ್ಲಿ ಕೆಳಗೆ ನಾವು ನೋಡುವಾಗ, ಈ ಅರಣ್ಯದಲ್ಲಿಯೇ ಇವರೆಲ್ಲರೂ ಸಾಯಬೇಕು ಎಂಬುದಾಗಿ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಭೂಲೋಕದ ಜೀವನ ಅಂತ್ಯಗೊಳಿಸಬೇಕಾಗ್ತದೆ, ಶಿಕ್ಷೆಯಲ್ಲೇ ಸಾಯಬೇಕಾಗ್ತದೆ ಎಂಬುದಾಗಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಚೆನ್ನಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ವಿಧೇಯರಾಗಿ ನಡೆದು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳುವಂತಾಗಲಿ. ನಮ್ಮಿಂದಾಗಿ ಮಕ್ಕಳಿಗೂ ಕಷ್ಟ, ಸಂಕಟ, ದುಃಖಗಳು ಬರುವುದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಅರಣ್ಯಕಾಂಡ 14:45. ಅರಣ್ಯಕಾಂಡ 14:45. ಆಗ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮಾಲೇಕರು ಕಾನಾನ್ಯರು ಇಳಿದು ಬಂದು ಅವರನ್ನು ಹೊಡೆದು ಹೊರ್ಮಾ ಪಟ್ಟಣದವರೆಗೆ ಸಂಹರಿಸಿದರು. ಅದು ಮಾತ್ರವಲ್ಲ, ಇನ್ನು ಉಳಿದವರು, ಅದು ಮಾತ್ರವಲ್ಲ, ಅದರ ಮಧ್ಯದಲ್ಲಿ ಏನು ಮಾಡಿದರು, ಇಸ್ರೇಲರನ್ನು ಅವರ ವಿರೋಧಿಯವರ ಕೈಗೆ, ಅಮಾಲೇಕರ ಕೈಗೆ, ಈ ದೇವರಿಗೆ ವಿರುದ್ಧವಾದಂಥ ಜನಾಂಗದವರ ಕೈಗೆ, ಅವರ ಕೈಗೆ ಇಸ್ರೇಲರನ್ನು ಏನು ಮಾಡಿದರು, ವಹಿಸಿಕೊಟ್ಟರು. ಅವರನ್ನು ಸಂಹರಿಸಿದರು, ಕೊಂದರು. ಹಾಗೆ ಇವತ್ತು ಒಂದು ವೇಳೆ ನಾವು ಕೊಡುಗೆ ತಪ್ಪು ಮಾಡಿದಾಗ, ನಮ್ಮನ್ನು ದೇವರು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ನಾವು ತಪ್ಪಾಗಿ ನಡೆದರೆ, ನಮ್ಮಿಂದ ಕೆಟ್ಟವರ ಕೈಗೆ ದೇವರು ನಮ್ಮನ್ನು ಒಪ್ಪಿಸಿಕೊಡ್ತಾರೆ ಸೈತಾನನ ಮೂಲಕ. ಆಗ ಆ ಕೆಟ್ಟ ಜನಾಂಗಗಳ ಕೈಯಿಂದ ನಾವು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಹೊಡೆದಾಟ, ಬಡದಾಟ, ಕೋರ್ಟು ಕಚೇರಿ, ಕೆಟ್ಟ ಕೆಲಸಗಳು, ಕೆಟ್ಟ ಬುದ್ಧಿಗಳು, ನಾನಾ ರೀತಿಯಲ್ಲಿ ಇಸ್ರೇಲರನ್ನವರು ದೇವರು ಏನು ಮಾಡಿದ್ರು, ಅವರಿಂದ ಕೆಟ್ಟವರ ಕೈಗೆ ಒಪ್ಪಿಸಿಕೊಟ್ರು. ಇದೇ ಗತಿ ನಮಗೂ ಕೂಡ. ಕೆಟ್ಟವ್ರ ಜೊತೆ ಸೇರೋದು, ಕುಡಿಯೋದು, ಹೊಡೆದಾಟ, ಬಡದಾಟ, ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ಕೋರ್ಟು ಕಚೇರಿ, ಜೈಲು, ಸ್ಟೇಷನ್ನು, ಆಕ್ಸಿಡೆಂಟ್ಗಳು, ನೇಣು ಹಾಕೊಳ್ಳುವಂಥದ್ದು, ಹೊಳೆ ಹಾರುವಂಥದ್ದು, ಬರುವಂಥದ್ದು, ಪ್ರತಿಯೊಂದು ಇದ್ವಿ ದುಷ್ಟರ ಸವಾಸಕ್ಕೆ ದೇವರು ಬಿಟ್ಟು ಬಿಡುತ್ತಾನೆ. ಇವರು ಪ್ರಾರ್ಥನೆ ಮಾಡ್ತಾರೆ, ಚರ್ಚಿಗೆ ಬರ್ತಾರೆ, ಉಪವಾಸ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ ಅಂತ ಹೇಳಿ ಪ್ರಯೋಜನ ಇಲ್ಲ, ಅಥವಾ ಯಾವುದೇ ಸೇವಕರು ಅಂತ ಹೇಳಿ ಪ್ರಯೋಜನ ಇಲ್ಲ. ವಾಕ್ಯಕ್ಕೆ ವಿರುದ್ಧವಾದರೆ ದೇವರು ಸಹಿಸುವವರಲ್ಲ, ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿ ಏನು ಮಾಡಿದ್ರು, ವಿರೋಧಿಗಳಿಂದ ಸಂಹಾರ ಮಾಡಿದರು. ಮುಂದಿನ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 16:28-34. ಅರಣ್ಯಕಾಂಡ 16:28-34 ಓದುವಾಗ, ಅದು ಮಾತ್ರವಲ್ಲ, ಮತ್ತು ದೇವರವರನ್ನು 40 ವರ್ಷದಲ್ಲಿ ನಡೆಸ್ತಾ ಹೋಗುತ್ತಿಗೆ ಭೂಕಂಪವಾಯಿತು, ಭೂಮಿ ಒಡೆದು ಹೋಯಿತು. ಅನೇಕರು ಆ ಒಡೆದು ಹೋದ ಭೂಮಿಯಲ್ಲಿ ಒಳಗಡೆ ಮುಳುಗಿ ಹೋದರು, ಭೂಮಿ ಅವರನ್ನು ನುಂಗಿಬಿಟ್ಟಿತು ಎಂಬುದನ್ನು ನಾವಿಲ್ಲಿ ಓದುತ್ತೇವೆ. 31ನೇ ವಚನ, ಅರಣ್ಯಕಾಂಡ 16:31 ಓದುವಾಗ, ಮೋಶ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿ ಪಾಯಿ ತೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಣ್ಣಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನಿಂತಿರುವ ಸ್ಥಳದಲ್ಲೇ ಭೂಮಿ ಒಡೆದು ಅವರನ್ನು ಏನಾಯಿತು, ಸರ್ವವನ್ನು ಭೂಮಿಯೊಳಗೆ ನುಗ್ಗು ಹಾಗೆ ಮಾಡಿದರು, ಭೂಕಂಪ ಉಂಟಾಯಿತು. ಇದು ಕೂಡ ಅನೇಕ ಕಡೆ ಇವತ್ತು ಬೆಟ್ಟ ಜರಿಯೋದು, ಭೂಮಿ ಒಡೆದು,
ಮನೆ ಮಠ ಜನಗಳು ತೀರಾ ಭೂಮಿಯೊಳಗಡೆ ಹೋಗೋದು, ಮಣ್ಣೊಳಗೆ ಸೇರುವಂಥದ್ದು ಕಾರಣ ಮಾಡಿದಂಥ ಪಾಪಗಳು. ಆ ಶಿಕ್ಷೆ ಇವತ್ತು ಕೂಡ ನಡೀತಾ ಇದೆ. ಕಾರಣ ದೇವರು ತಿಳಿಸಿದ ಮೇಲೆ ದೇವರ ಮಾತಿಗೆ ಬೆಲೆ ಕೊಡದ ಕಾರಣ ಈ ಶಿಕ್ಷೆಯನ್ನು ಕೂಡ ಅಲ್ಲಿ ಪಡೆಯಬೇಕಾಗಿದೆ. ಇದು ಇವತ್ತು ನಮ್ಮ ಜೀವಿತಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 16:35. ಮತ್ತು ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು. ಹಾಗೆ ಇದರಲ್ಲಿ 16:34 ವಚನ ನೋಡುವಾಗ ಭೂಮಿಯಲ್ಲಿ ಏನು ಮಾಡಿದರು, ಒಡೆದಾಗ ಬಹಳ ಜನ ಅಲ್ಲಿಂದ ಓಡಿ ಹೋದರು. ಆದರೆ 35ನೇ ವಚನ ನೋಡುವಾಗ ಈ ಆರೋಣ ಮತ್ತು ಆರೋಣನ ಕುಟುಂಬವೇ ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ 250 ಮಂದಿಯನ್ನು, ಅಂದರೆ ಇವರಿಗೆ ದೇವಾಲಯದಲ್ಲಿ ಹೋಗಿ ಧೂಪವನ್ನು ಅರ್ಪಿಸುವಂಥ ಕೆಲಸವನ್ನು, ಅಂದರೆ ಅಲ್ಲಿ ಯಾಜಕರ ಕೆಲಸವನ್ನು ಕೊಡಲಿಲ್ಲ. ಈ ಭೂಮಿ ನುಂಗುವಾಗ ಭೂಕಂಪ ಆದಾಗ ಬಹಳ ಜನ ಓಡಿ ಹೋದರು ಎಂಬುದಾಗಿ 34ನೇ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. ಆವಾಗ ಇವರು ಹೋಗಿ ಅಲ್ಲಿ ಮತ್ತು ತಪ್ಪು ಮಾಡಿದರು. ಕಾರಣ ಇವರು ಯಾಜಕ ಸೇವೆಗೆ ಹೋದರು ಒಳಗಡೆ, ಅದು ತಪ್ಪು. ಆಗಲಿಂದ ಏನಾಯಿತು, ಇವರೇ ಧೂಪವನ್ನು ಹಾಕುವಾಗ ಅದೇ ಬೆಂಕಿ ತಿರುಗಿ ಇವರನ್ನು ಸುಟ್ಟು ಬಿಟ್ಟಿತು ಎಂಬುದಾಗಿ. ಇದು ಕೂಡ ಇವತ್ತು ನಮ್ಮ ಜೀವಿತಕ್ಕೆ ದೇವರು ನಮಗೆ ಯಾವ ಯಾವ ವರವನ್ನು ಕೊಟ್ಟಿದ್ದಾರೋ ಆ ಕೆಲಸವನ್ನು ಮಾತ್ರ ಮಾಡಬೇಕು ಹೊರತು ಅದಕ್ಕೆ ವಿರುದ್ಧವಾಗಿ ನಾನಂಥವನು, ನಾನಿಂಥವನು, ನಾನೇನು ಕಮ್ಮಿಂತ ನಾವು ಹೋಗಿ ದೇವರ ಸೇವೆ ಮಾಡೋಕ್ಕೆ ನಾನೂ ಮಾಡ್ತೇನೆ ಅಂತ ಹೋದರೆ ಖಂಡಿತವಾಗಿ ನಾನಾ ಥರದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಪ್ರವಾದನೆಯವರ ಪ್ರವಾದನೆ, ಸಾಕ್ಷಿ ಅಥವಾ ಸುವಾರ್ತೆನೇ, ಯಾಜಕನೇ, ಚರ್ಚೆ ದೇವಾಲಯದಲ್ಲಿ ಕೆಲಸ ಮಾಡೋರು, ದೇವಾಲಯ ಕೆಲಸ, ರೋಗಿಗಳನ್ನು ಗುಣಪಡಿಸುವವರು, ದಾನ ಧರ್ಮ ಮಾಡುವವರು ಅವರವರ ವರಗಳು ಯಾವುದೆಂದು ತಿಳಿದು ಆ ಕೆಲಸವನ್ನೇ ಮಾಡಬೇಕು ಹೊರತು ಮಿಕ್ಕ ಕೆಲಸವನ್ನು ಮಾಡಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಹಾಗೆ ಇವತ್ತು ಅನೇಕರು ನಾನು ಪಾಸ್ಟರ್, ನಾನು ರೆವರೆಂಡು, ನಾನು ಬಿಷಪ್ಪು, ನಾನು ಅಂಥವನು, ನಾನು ಡಾಕ್ಟರೇಟು ಇಂಥವನಂತ ಹೋಗಿಕೊಂಡು ದೇವರಿಂದ ಕರೆಯುವಿಕಿಲ್ಲದರೂ ಸ್ವಲ್ಪ ದಿವಸ ಆಮೇಲೆ ಸಭೆ ಇರ್ತದೆ, ಸಭೆ ಮುಗಿದು ಹೋಗ್ತದೆ, ಒಂದೇ ಒಂದು ಜನ ಇಲ್ಲ. ಕಡೆಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅವರು ಅನುಭವಿಸಿ ಸಾಯಬೇಕಾಗ್ತದೆ. ಕಾರಣ ದೇವರಿಗೆ ವಿರುದ್ಧವಾಗಿ ಅವರನ್ನು ಬಿಟ್ಟು ಮಾಡುವ ಕೆಲಸ ಅನೇಕರಿಗೆ ಇದೇ ರೀತಿ ಶಿಕ್ಷೆಯನ್ನು ಬಂದು ಇವತ್ತು ಏನಾಗ್ತಾ ಇದ್ದಾರೆ ಅಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಅವರ ವರವನ್ನು ತಿಳಿದು ಅವರು ಕೆಲಸವನ್ನು ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 250 ಜನರನ್ನು ಅಲ್ಲಿ ಏನಾಯ್ತಂದರೆ ಸುಟ್ಟು ಹಾಕಿತು. 1-2 ಜನರನ್ನೆಲ್ಲ, 250 ಜನರನ್ನು. ಹಾಗೆ ಇವತ್ತು ಅನೇಕರು ಇವತ್ತು ಬೆಂಕಿಯಲ್ಲಿ ಶಿಕ್ಷೆ ಪಡೆದುತ್ತಾ ಇರೋದು ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಇದನ್ನು ಏನು ಮಾಡಬೇಕು, ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಮುಂದಿನ ವಚನ ಅರಣ್ಯಕಾಂಡ 21:1-6. ಅರಣ್ಯಕಾಂಡ 21:1-6 ಇಲ್ಲಿ ನೋಡುವಾಗ ಅಲ್ಲಿ ಬಾಕಿ ಉಳಿದವರನ್ನು ಕೂಡ ದೇವರು ಏನು ಮಾಡಿದರು, ಅಷ್ಟು ಸುಲಭದಲ್ಲಿ ಬಿಡಲಿಲ್ಲ. ಬಾಕಿ ಉಳಿದವರು ಕೂಡ ದೇವರಿಗೆ ವಿರುದ್ಧವಾಗಿ ಬಂದರು. ಆವಾಗ ಉರಿಮಂಡಲ ಅಂದರೆ ಬಹಳ ಉರಿಮಂಡಲ ಅಂದರೆ ಬಹಳ ಘಟಸರ್ಪ, ಅದರ ಮುಖಾಂತರ ಹಾವುಗಳಿಂದ ಕಚ್ಚಿಸಿ ಹಾವುಗಳು ಅವರನ್ನು ಕೊಂದುಬಿಟ್ಟವು ಎಂಬುದಾಗಿ. ಹೀಗೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಹಾವುಗಳಿಂದ ಕಚ್ಚಿ ಸಾಯ್ತಾ ಇದ್ದಾರೆ. ಇದು ಕಾರಣ ದೇವರ ಒಂದು ಶಾಪವಾಗಿದೆ. ಬೇರೆ ಹಾವುಗಳು ಕಚ್ಚಿದ್ರು ಔಷಧಿ ಮಾಡ್ಬೋದು, ಬಹುಶಃ ಉಳಿಬೋದು. ಆದರೆ ಉರಿಮಂಡಲ ಅಂದರೆ ಘಟ ಸರ್ಪ, ಅದು ಬಹಳ ವಿಷಮೂರಿ. ಅದಕ್ಕಿಂತ ವಿಷವಾದ ಹಾವು ಬೇರೆ ಒಂದಿಲ್ಲ. ಕಚ್ಚಿದ್ರೆ 5 ನಿಮಿಷ ಕೂಡ ಅವರು ಉಳಿಲಿಕ್ಕೆ ಸಾಧ್ಯವಿಲ್ಲ, ತಕ್ಷಣ ಸತ್ತು ಹೋಗ್ಬಿಡ್ತಾರೆ. ಹಾಗೆ ಇವತ್ತು ಅನೇಕರು ಏನಾಗ್ತಾರೆ, ಹಾವುಗಳಿಂದ ಕಚ್ಚಿಸಿಕೊಂಡು ಸಾಯ್ತಾರೆ. ಕಾರಣ ದೇವರ ಮಾತಿಗೆ ವಿರುದ್ಧವಾಗಿ ನಡೆದು ದೇವರನ್ನು ಬಹಳ ಬೇಸರಗೊಳಿಸಿದವರಿಗೆ ಇಂಥ ಹಾವುಗಳ ಮುಖಾಂತರವೇ ಸಾವು ಬರುವುದು. ಇದು ಯಾವ ಜನಾಂಗವಾಗಲಿ, ಯಾವುದೇ ಆಗಲಿ, ಏನೇ ಆಗಲಿ, ದೇವರೊಬ್ಬನೇ, ಆತನೇ ಪರಮಾತ್ಮನು, ಭಗವಂತನು, ಯೆಹೋವನು, ಸರ್ವೇಶ್ವರನು, ಪರಮೇಶ್ವರನು, ಯೇಸು ಕೂಡ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನ ಹೋಗೋಣ. ಅರಣ್ಯಕಾಂಡ 25ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ
ಒಂದೇ ದಿವಸ ಅಂದರೆ ವ್ಯಭಿಚಾರ ಅನೈತಿಕ ಸಂಪರ್ಕ ಮಾಡಿದವರು 24,000 ಜನರು ಸತ್ತರು ಎಂಬುದಾಗಿ ನಾವು ಓದುತ್ತೇವೆ. ಅರಣ್ಯಕಾಂಡ 25:9 ವ್ಯಭಿಚಾರ ಅನೈತಿಕ ಸಂಪರ್ಕ ಒಂದೇ ದಿವಸ 24 ಜನರ ಸಾವು. ಕಾರಣ ದೇವರಿಗೆ ವಿರುದ್ಧ 10 ದಶಾಜ್ಞೆಗಳಲ್ಲಿ ದೇವರ ಆಜ್ಞೆ ಹೇಳ್ತದೆ, ವ್ಯಭಿಚಾರ ಮಾಡಬೇಡ ಅಂದರೆ ಅನೈತಿಕ ಸಂಪರ್ಕ ಬೇಡ. ಇದನ್ನು ಹಿಂದಿನ ವಿಚಾರದಲ್ಲಿ ಹೆಂಗಸರ ವಿಚಾರದಲ್ಲಿ ಕೂಡ ಈ ಸಂದೇಶವನ್ನು ನೀವು ಕೇಳಿದ್ದೀರಿ. ಗಂಡಾಗಲಿ ಹೆಣ್ಣಾಗಲಿ ಸ್ವಂತ ಗಂಡ ಹೆಂಡತಿಯ ಬಿಟ್ಟು ಅನೈತಿಕ ಸಂಪರ್ಕ ಇಟ್ಟುಕೊಂಡ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಗಂಡ ಹೆಂಡತಿಯರ ಸಂದೇಶದಲ್ಲಿ ನೀವು ಕೇಳಿಕೊಂಡಿದ್ದೀರಿ. ಅದೇ ವಚನ ಕೂಡ ಇಲ್ಲಿ ಇದೆ. ಅರಣ್ಯಕಾಂಡ 25:9 ಅನೈತಿಕ ಸಂಪರ್ಕದಿಂದ ಒಂದೇ ದಿವಸ 24 ಜನರ ಸಾವು. ಇದು ಆಗಲೇ ಇತ್ತು ಇಸ್ರಾಯೇಲರ ಕಾಲದಲ್ಲಿ. ಅರಣ್ಯಕಾಂಡದಲ್ಲಿ ನಡೆದಂಥ ವಿಷಯ, ದೇವರು ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸ್ತಾ ಇರುವಾಗ ನಲ್ಲಿ ನಡೆದಂಥ ಘಟನೆಗಳು ಅದುವೇ ಏಡ್ಸ್ ಆಗಿ ಮಾರ್ಪಟ್ಟಿತು. ಏಡ್ಸ್ ಆಗಿ, ಆದರೆ ದೇವರು ಮತ್ತೆ ಈಗ ಶಾಂತಿ ಸಮಾಧಾನವನ್ನು ತೆಗೆದುಕೊಂಡಿದ್ದಾರೆ. ಇದುವೇ ಏಡ್ಸ್, ವ್ಯಭಿಚಾರ ಮಾಡಿದವರು ಸಾಯುವ ಒಂದು ಏಡ್ಸ್ ಕಾಯಿಲೆ ಇದುವೇ ಬಂದು ಹೋಗಿರೋದು. ಇವತ್ತು ಕೂಡ ಅದರ ಬದಲು ಅನೇಕರು ವ್ಯಭಿಚಾರ ಗಂಡಸರಾಗಲಿ ಹೆಂಗಸರಾಗಲಿ ಅನೈತಿಕ ಸಂಪರ್ಕ ಇಟ್ಟುಕೊಳ್ಳೋವರಿಗೆ ಕಡೆಗೆ ಅವರ ಗುಪ್ತಾಂಗದಲ್ಲಿ ಯಾವುದೋ ಒಂದು ಕಾರ್ಯಗಳು ಬರುತ್ತವೆ, ಆಸ್ಪತ್ರೆಗೆ ಹೋಗ್ತವೆ, ಕಡೆಗೆ ನಾನಾ ಥರದ ಮಾಡ್ತಾರೆ. ಅವರ ಯೌವನ ಪ್ರಾಯ ಸ್ವಲ್ಪ ರಕ್ತ ಬಿಸಿ ಇರುವವರೆಗೆ, ಆಮೇಲೆ ಬಹಳ ಒಂದು ದೊಡ್ಡ ಶಿಕ್ಷೆಗೆ ಒಳಗಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಿ ಅವರು ಸಾಯಬೇಕಾಗಿದೆ. ಹಾಗೆ ಇದನ್ನು ಕೂಡ ವ್ಯಭಿಚಾರ ಮಾಡಬೇಡ ಎಂಬುದಾಗಿ ಸ್ತ್ರೀಯರ ವಿಚಾರದಲ್ಲಿ ಕೂಡ ಮುಂದೆ ತಿಳ್ಕೊಳ್ಬೋದು. ಗಂಡಸರ ವಿಚಾರದಲ್ಲಿ ಕೂಡ ಅಲ್ಲಿ ಅದನ್ನು ಹಿಂದಿನ ಸಂದೇಶದಲ್ಲಿ ಗಂಡಸರು ತಿಳಿದುಕೊಂಡಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಅನೈತಿಕ ಸಂಪರ್ಕ ಕೂಡ ಬಹಳ ಕೆಟ್ಟದ್ದು. ದೇವರಿಂದ ಶಿಕ್ಷೆ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೊಡ್ಡ ಕಾಯಿಲೆಗೆ, ಏಳಲಾಗದ ಕಾಯಿಲೆಗೆ ಆಗ ಅನೇಕರಲ್ಲಿ ಬಂದು ನೋಡಿ, ಇವನು ಈ ರೀತಿ ಇದ್ದ, ಈಗ ನೋಡಪ್ಪ ಅವನು ಮಾಡಿದ್ದಾನೆ, ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಇತರರಿಂದ ಮಾತುಗಳು ಬರುವಂಥ ಸಂದರ್ಭ ಕೂಡ ಇದೆ. ನನ್ನ ಸಹೋದರ ಸಹೋದರಿಯರೇ, ಒಂದೇ ದಿವಸ 24,000 ಜನ. ಅದುವೇ ಏಡ್ಸು. ಆದರೆ ಇವತ್ತು ಏಡ್ಸು ಕಡಿಮೆಯಾದರೂ ಕೂಡ ಬೇರೆ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಕಾಯಿಲೆ, ಕಷ್ಟ, ಸಂಕಟಗಳನ್ನು ಹಿಡಿದವರು ಕೊನೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಹಾಗೆ ಇದೆಲ್ಲ ಕಾರಣಗಳು ದೇವರ ಮಾತಿಗೆ. ದೇವರು ನಮ್ಮನ್ನು ತಿಳಿಯಪಡಿಸಿದ ಮೇಲೆ ಅನೇಕ ಹಿರಿಯರ ಪಾಪಗಳಿಂದಲೂ ನಮ್ಮ ಪಾಪಗಳಿಂದಲೂ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ದೇವರ ಮಾತಿಗೆ ನಾವು ಕಿವಿ ಕೊಡದೆ ಹೋದರೆ, 10 ದಶಾಜ್ಞೆಗಳನ್ನು ತಿಳಿದುಕೊಳ್ಳದೆ ಹೋದರೆ ಇಂಥ ಶಿಕ್ಷೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಇದಕ್ಕೆ ದೇವರು ಕಾರಣ ಅಲ್ಲ, ನಮ್ಮ ಪಾಪಗಳೇ ನಮಗೆ ಶಿಕ್ಷೆ ಕೊಡುತ್ತದೆ. ಯೆಶಾಯ 59ನೇ ಅಧ್ಯಾಯ 1, 2, ಜ್ಞಾನೋಕ್ತಿ 28:13 ನೋಡುವಾಗ ನಮ್ಮ ಪಾಪಗಳೇ ನಮಗೆ ಶಿಕ್ಷೆ ಕೊಡುವಂಥದ್ದು. ದೇವರು ಶಿಕ್ಷೆ ಕೊಡುವವನಲ್ಲ, ಎಚ್ಚರ ಕೊಡುತ್ತಾ ಇದ್ದಾನೆ, ಕ್ಷಮಿಸುವವನು. ಮತ್ತು ನಾವು ವಿರುದ್ಧವಾಗಿ ಹೋದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದ್ದರೆ ಇದನ್ನು ಕೂಡ ನೀವು ಕ್ಷಮಿಸಿ, ಅವರನ್ನು ಕೂಡ ಆಶೀರ್ವದಿಸಿರಿ. ಅವರು ಮುಂದೆ ನಿಮ್ಮ ಮಾರ್ಗದಲ್ಲೇ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಕ್ಷಮಿಸಿರಿ. ದೇವ, ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಪಾಪ ಕ್ಷಮಾಪಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ರಕ್ಷಣೆಯು ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ನೀವೊಬ್ಬರೇ, ನೀವೇ ಪರಮಾತ್ಮನು, ಭಗವಂತನು, ಯೆಹೋವನು, ಯೇಸುವು ನೀವೇ ಆಗಿದ್ದೀರಿ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.